ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಈ ಒಂದು ಕದನ ಏನ್ ಸಾಗ್ತಾ ಇದೆ ಅದು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ, ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. 5ನೇ ದಿನವೂ ಕೂಡ ರಣಭೀಕರ ಭಯಾನಕ ಮಿಸೈಲ್ಗಳ ಆರ್ಭಟ ಜೋರಾಗಿಯೇ ಸಾಗ್ತಾ ಇದೆ. ಇರಾನ್ ಕ್ಷಿಪಣಿ ತಾಣಗಳ ಮೇಲೆ B-2 ಬಾಂಬರ್ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಅಮೆರಿಕದ 50,000 ಸೈನಿಕರು, 200 ಜೆಟ್ಗಳ ನಿಯೋಜನೆ ಕೂಡ ಆಗಿದೆ. ಟೆಹರಾನ್ ಸೇರಿ ಇರಾನ್ನ ನಗರಗಳ ಮೇಲೆ ಫೈಟರ್ ಜೆಟ್ ಸುರಿಮಳೆಯಾಗ್ತಾ ಇದೆ. ಇರಾನ್ ನೌಕಾಪಡೆಗೂ ಕ್ಷಿಪಣಿಗಳನ್ನ ರವಾನಿಸಿದಂತಹ US ನೌಕಾಪಡೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಕದನ ಏನ್ ನಡೀತಾ ಇದೆಯೋ ಕಳೆದ 5 ದಿನಗಳಿಂದಲೂ ಕೂಡ ಅದು ನಿಲ್ಲುವಂತಹ ಲಕ್ಷಣಗಳು ಅಥವಾ ಸೂಚನೆಗಳು ಯಾವುದೇ ಕಾರಣ ಸಿಗ್ತಾ ಇಲ್ಲ. ಅದರ ಬದಲಾಗಿ ಅತಿ ಹೆಚ್ಚು ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಭಯಾನಕ ಮಿಸೈಲ್ಗಳ ಆರ್ಭಟಗಳು ಕೂಡ ಜೋರಾಗಿಯೇ ನಡೀತಾ ಇದೆ. ಇರಾನ್ ಕ್ಷಿಪಣಿಗಳ ತಾಣಗಳ ಮೇಲೆ B-2 ಬಾಂಬರ್ ಅಟ್ಯಾಕ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಇದು ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ B-2 ಬಾಂಬರ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಮೆರಿಕದ 50,000 ಸೈನಿಕರು, 200 ಜೆಟ್ಗಳನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಇರಾನ್ನ ಬಗ್ಗಿ ಬಡಿಬೇಕು ಅಂತ ಹೇಳಿ ಅಮೆರಿಕ ಮತ್ತೆ ಇಸ್ರೇಲ್ ಪಣತೊಟ್ಟಂತೆ ಇದೆ, ಪ್ರತಿಜ್ಞೆಯನ್ನ ಕೂಡ ಮಾಡಿದೆ. ಅದರಂತೆಯೇ ಇದೀಗ ದಾಳಿ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಟೆಹರಾನ್ ಸೇರಿ ಇರಾನ್ ನಗರದ ಮೇಲೆ ಈ ಫೈಟರ್ ಜೆಟ್ಗಳ ಸುರಿಮಳೆಗೈಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡಿದ್ರೆ ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಈ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಲಾಗ್ತಾ ಇದೆ, ಯಾವ ರೀತಿಯಾಗಿ ಫೈಟರ್ ಜೆಟ್ಗಳ ಸುರಿಮಳೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಇರಾನ್ ನೌಕಾಪಡೆಗೂ ಕ್ಷಿಪಣಿಗಳನ್ನ ರವಾನಿಸಿದಂತಹ US ನೌಕಾಪಡೆ ಸದ್ಯಕ್ಕೆ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇಲ್ಲ. ಮತ್ತೆ ಜನಸಾಮಾನ್ಯರ ಪರಿಸ್ಥಿತಿಯೂ ಕೂಡ ಆ ಭಾಗದ ಜನರಿಗೆ ಒಂದ್ ಕಡೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಯಾವಾಗ ಯುದ್ಧ ನಿಲ್ಲುತ್ತೆ ಅಂತ ಹೇಳಿ ಕಾದು ಕುಳಿತಿದ್ದಾರೆ. ಮತ್ತೆ ಈ ಯುದ್ಧದಿಂದಾಗಿ ಬೇರೆ ಬೇರೆ ದೇಶಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಅದರಲ್ಲೂ ನಮ್ಮ ಭಾರತಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಮುಂದಿನ ದಿನಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ನೋಡಿ, ಗ್ಯಾಸ್ ಸಿಲಿಂಡರ್ನ ಬೆಲೆ ಏರಿಕೆಯಾಗಿದೆ. ಎಷ್ಟು? 72 ರೂಪಾಯಿ ಏರಿಕೆಯಾಗಿದೆ. ಸೊ ಹಾಗಾಗಿ ನೆಕ್ಸ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಪ್ರತಿ ತಿಂಗಳು ಈ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗೋದು ಅಥವಾ ಇಳಿಕೆಯಾಗೋದನ್ನು ನಾವು ಕಾಣಿಸ್ತಾ ಇತ್ತು. ಬಟ್ ಆದರೆ ಕಳೆದ ಬಹಳಷ್ಟು ತಿಂಗಳುಗಳಿಂದಲೂ ಕೂಡ ಏರಿಕೆಯನ್ನು ಕಂಡಿರಲಿಲ್ಲ. ಬಟ್ ಆದರೆ ಯಾವಾಗ ಈ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ಘೋಷಣೆ ಆಯಿತು, ಈ ಖಮೇನಿಯವರ ಹತ್ಯೆ ಆಯಿತು, ಅದಾದ ನಂತರ ಪ್ರತಿಯೊಂದರ ದರ ಏರಿಕೆಯಾಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ. ಎಕ್ಸಾಂಪಲ್, ಈಗಾಗಲೇ ಮನೆ ಬಳಕೆಗೆ ಮಾಡ್ಕೊಳ್ತಾ ಇದ್ದಂತಹ ಈ ಒಂದು ಸಿಲಿಂಡರ್ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ.